ನಡೀರಿ ಗಂಗಾ, ಹೋಗೋಣ ಪಾನಿಪುರಿ ತಿನ್ನಕ್ಕೆ. ಅತ್ತೆ ಏನಾದ್ರು ಅಂದ್ರೆ ತಡೀರಿ ಅತ್ತೆ, ಕೇಳೋಣ ಫಸ್ಟ್. ಅಲ್ಲ ಕಣ್ಲ ರಾಜು, ನೀವೆಲ್ಲ ಹೋಗ್ಬಿಟ್ರಿ ಅಂತ ಅಲ್ಲಿ ಹುಡುಕ್ತಿದೀವಿ, ನೀವೆಲ್ಲ ಇಲ್ಲಿ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ನಡೀರಿ, ಇನ್ನು ಒಡವೆ ಎಲ್ಲ ತಗೋಬೇಕು. ಇನ್ನು ಎಷ್ಟು ಕೆಲಸ ಇದಾವೆ, ಅದನ್ನ ಬಿಟ್ಟು ನೀವು ಇಲ್ಲೆಲ್ಲ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ಹೇಳ್ರಿ? ಅದು ನಾವು ಪಾನಿಪುರಿ ತಿನ್ಕೊಂಬರೋಣ ಅಂತ ಹೋಗ್ತಿದ್ವಿ ದೊಡ್ಡಮ್ಮ. ಅಯ್ಯೋ ಈಗ ಬೇಡ ಕಣ್ಲ, ಈಗ ಇನ್ನು ಒಡವೆ ತಗೋಬೇಕು, ಇನ್ನು ಆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ಬೇಕು, ಆಮೇಲೆ ಹೋಗ್ಬೇಕಾರೆ ತಿನ್ನೋರಂತೆ. ಬರ್ರಿ ಈಗ ಹೋಗಿ ಒಡವೆ ನೋಡೋಣ ಫಸ್ಟ್. ಹೌದು ರಾಜು, ದೊಡ್ಡಮ್ಮ ಹೇಳ್ತಿರೋದು ಸರಿ, ನಾವ್ ಈಗ ಬೇಡ, ಆಮೇಲೆ ಹೋಗ್ಬೇಕಾದ್ರೆ ತಿಂದು ಹಂಗೆ ಹೋಗೋಣಂತೆ, ಇಲ್ಲಾಂದ್ರೆ ಇನ್ನೂ ಲೇಟ್ ಆಗುತ್ತೆ. ಸರಿ ಮೇಡಮ್, ನೀವ್ ಹೇಗೆ ಹೇಳ್ತೀರಾ ಹಾಗೆ ಆಗ್ಲಿ. ನಡಿ ಪ್ರೀತಿ ಹೋಗೋಣ. ರಾಜು ನಡೀರಿ, ರವಿ ನಡೀರಿ ಹೋಗೋಣ, ಇಲ್ಲಾಂದ್ರೆ ಮತ್ತೆ ಅತ್ತೆ ಬಂದ್ರೆ ಮತ್ತೆ ಬೈತಾರೆ. ನಡೀರಿ ಎಲ್ಲರೂ ಬೇಗ ಹೋಗೋಣ. ಅಮ್ಮ ನೋಡ್ದೇನಮ್ಮ, ಒಡವೆ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡು. ಅತ್ತೆ ನಂಗೆ ಯಾವತ್ತೂ ಇಲ್ಲಿ ಕರ್ಕೊಂಡೇ ಬಂದಿಲ್ಲ ಒಂದ್ಸತಿನು. ಇವಾಗ ಸೊಸೆ ಕೊಡ್ಸೋದಿರೋದ್ರಿಂದ ಇಂಥ ದೊಡ್ಡ ಅಂಗಡಿ ಕರ್ಕೊಂಡ್ ಬಂದಿದ್ದಾರೆ ನೋಡಮ್ಮ. ಹೌದು ಕಣೆ, ನಾನು ನಿನ್ಗೆ ಫಸ್ಟಿಂದನೂ ಬಡ್ಕಂಡೆ, ಹೇಗಾದ್ರೂ ಮಾಡಿ ರಾಜುಗೆ ನಿನ್ ಮೇಲೆ ಪ್ರೀತಿ ಬರಂಗೆ ಮಾಡು ಅಂತ. ನೀನ್ ನನ್ನ ಮಾತೆ ಕೇಳಲಿಲ್ಲ. ಈಗ ಆ ರಾಜು ಮದ್ವೆ ಆಗಿ ಬಂದಾದ್ಮೇಲೆ ನೋಡಮ್ಮ ಅತ್ತೆ ಹೆಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತೀಯ ಬರೀ. ಅಮ್ಮ ನೀನು ಅಲ್ಲಿ ಬಟ್ಟೆ ಅಂಗಡಿ ಮಾಡ್ದಂಗೆ ಮತ್ತೆ ಒಡವೆ ಅಂಗಡಿಲೂ ಏನಾದ್ರೂ ಉಲ್ಟಾ ಸೀದಾ ಮಾಡಿ ಆಮೇಲೆ ನೀನು ಸುಮ್ಮನಿರು. ಅದು ಹೇಗೆ ಸುಮ್ಮನಿರೋದು? ನಂಗೆ ಕಣ್ಮುಂದೆನೆ ಆ ಗಂಗಂಗೆ ಅಷ್ಟು ಚೆನ್ನಾಗಿರೋ ಸೀರೆ ಅವೆಲ್ಲ ಕೊಡ್ಸಿದ್ದಾರೆ, ಇನ್ನ ಸಾಲದು ಅಂತ ಇಲ್ಲಿ ಒಡವೆ ಅಂಗಡಿಗೆ ಬೇರೆ ಕರ್ಕೊಂಡ್ ಬಂದಿದ್ದಾರೆ. ನಾನು ನೋಡ್ಕೊಂಡು ಹೇಗೆ ಸುಮ್ಮನಿರೋದು? ಅಲ್ಲಮ್ಮ ನೀನು ಹಂಗಂತೇಳಿ ಸೀರೆ ನೋಡಿದ್ರೆ ಅನ್ನಾಡಿಕೊಂಡು ಕೊಡ್ಸಿದ್ದಾರೆ ಅಂಥದ್ರಲ್ಲಿ ಈಗ ಒಡವೆ ಬಗ್ಗೆ ನೀನೇನಾದ್ರೂ ಮತ್ತೆ ಆ ಗಂಗಂಗೆ ತಗೋಬೇಡ ಹಂಗೆ ಹಿಂಗೆ ಅಂತ ಏನಾದರೂ ಹೇಳಿದ್ರೆ ಆಮೇಲೆ ಅಷ್ಟು ಒಡವೆನೂ ಕೊಡಿಸ್ಬಿಡ್ತಾರೆ. ಆಮೇಲೆ ನೀನು ಸುಮ್ಮನಿರು, ಏನು ಮಾಡಬೇಡ. ನಾವು ಮನೆಗೆ ಹೋದ್ಮೇಲೆ ಏನಾದರೂ ಒಂದು ಬೇರೆ ಪ್ಲಾನ್ ಮಾಡೋಣ. ಅದು ಕಣೆ, ನೀನು ಹೇಳ್ತಿರೋದೇ ಕರೆಕ್ಟು. ಈ ವಿಭ್ರತೆನೂ ಹಂಗೆ ಸ್ವಲ್ಪ ಏನಾದರೂ ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಇದು ಮಾಡಿಬಿಟ್ರೆ ಅಲ್ಲೇ ಕರ್ಗೋಗ್ತಾರೆ ಬೆಣ್ಣೆ ಥರ. ಇಲ್ಲೇನು ಹೇಳೋದು ಬೇಡ. ಮನೆಗೆ ಹೋದ್ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ ಕಣಮ್ಮ. ನಾನು ಅದನ್ನೇ ಹೇಳ್ತಿರೋದು ನಿಂಗೆ. ಅದಕ್ಕೆ ನೋಡ್ತಿದ್ದೀರಾ, ಒಡವೆ ಎಲ್ಲ ಎಷ್ಟು ಚೆನ್ನಾಗಿದಾವಲ್ಲ, ತುಂಬಾ ಕಲೆಕ್ಷನ್ ಇದೆ ಅಲ್ವಾ ಇವ್ರ ಹತ್ರ? ಹೌದು ಪ್ರೀತಿ, ನೋಡ್ತಿದ್ರೆ ಎಲ್ಲವೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ದೊಡ್ಡ ಅಂಗಡಿ ಕರ್ಕೊಂಡ್ ಬಂದಿದ್ದಾರೆ ದೊಡ್ಡಮ್ಮ. ಹೌದು ಅದಕ್ಕೆ ನಮ್ಮಮ್ಮ ಹಾಗೆ. ಹೌದು ಪ್ರೀತಿ, ನಿಂಗೆ ಇವಿಷ್ಟಲ್ಲಿ ಯಾವ್ದು ಇಷ್ಟ ಆಯ್ತಲ್ಲ? ಒಂದೊಂದು ಡಿಸೈನ್ ತುಂಬಾ ಯೂನಿಕ್ ಆಗಿದೆ ಅದಕ್ಕೆ. ಈಗ ಮ್ಯಾರೇಜ್ ಇರೋದ್ರಿಂದ ಒಂಚೂರು ಬ್ರೈಡಲ್ ಜ್ಯುವೆಲರ್ಸ್ ನೋಡೋಣ. ಈಗ ಟ್ರೆಂಡಿಂಗ್ ಅಲ್ಲೆಲ್ಲ ಅದೇ ನಡೀತಿರೋದು. ಬೇಡ ಬೇಡ ಪ್ರೀತಿ, ಈಗ ಬ್ರೈಡಲ್ ಜ್ಯುವೆಲರ್ಸ್ ಎಲ್ಲ ತಗೊಂಡ್ರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಬೇಡ, ಈ ರೇಟಲ್ಲಿ ನಾವು ಒಡವೆ ತಗೊಳಕ್ಕಾಗುತ್ತಾ? ಬೇಡ ಪ್ರೀತಿ, ಏನಾದ್ರೂ ಸಣ್ಣನಾದ್ರು ಸಿಂಪಲ್ ಆಗಿ ಏನಾದ್ರೂ ತಗೊಳ್ಳೋಣ. ಅಯ್ಯೋ ನೀವೇಕೆ ಎದುರುತ್ತೀರಾ ಅತ್ತೆ? ನಮ್ಗೇನ್ ಕಮ್ಮಿ ಹೇಳಿ, ನೀವೇಕೆ ಎದುರುತ್ತೀರಾ ಒಡವೆ ತಗೊಳಕ್ಕೆ? ಅಮ್ಮ ಅವ್ರು ಯಾವ್ದು ಕೊಡಿಸ್ತಾರೋ ಅದನ್ನೇ ತಗೊಳ್ಳಿ. ಆದ್ರೂ ಪ್ರೀತಿ, ನಂಗೆ ಈ ತರವೆಲ್ಲ ತಗೊಳಕ್ಕೆ ಒಂಥರ ಮುಜುಗರ ಆಗುತ್ತೆ ಕಣೆ. ಯಾಕಂದ್ರೆ ನಾನು ಯಾವತ್ತೂ ಇಷ್ಟೊಂದು ಕಾಸ್ಟ್ಲಿ ಒಡವೆನ ತಾಂಡೇ ಇಲ್ಲ. ಹಾಗೆ ನಮ್ಮ ಮನೇಲಿ ಇಷ್ಟೊಂದು ಕಾಸ್ಟ್ಲಿ ಸೀರೆ ಆಗ್ಲಿ ಒಡವೆ ಆಗ್ಲಿ ಏನು ಕೊಡ್ಸಿರ್ಲಿಲ್ಲ ಪ್ರೀತಿ. ಆದ್ರೆ ನಂಗೆ ಒಂಥರ ಆಗುತ್ತೆ. ಈಗ ದೊಡ್ಡಮ್ಮ ಅತ್ತೆ ಎಲ್ಲರೂ ಅದನ್ನ ತಗೋ ಇದನ್ನ ತಗೋ ಅಂತ ಹೇಳಿದಾಗ ಹೇಗೆ ತಗೊಳ್ಳೋದು ಹೇಗೆ ಬಿಡೋದು ಅಂತ ಅನ್ಸುತ್ತೆ ಕಣೆ. ಅಲ್ಲ ಅದಕ್ಕೆ ಈಗ ನೀವು ನಮ್ಮ ಅಣ್ಣಂಗೆ ಮದುವೆ ಆಗಿರೋದ್ರಿಂದ ನೀವು ನಮ್ಮ ಫ್ಯಾಮಿಲಿ ಮೆಂಬರು ಅಲ್ವಾ? ಹಾಗಾಗ್ಬಿಟ್ಟು ನಮ್ಮ ಅಣ್ಣಂಗೆ ಏನು ಕಮ್ಮಿ ಆಗಿದೆ ಹೇಳ್ರಿ? ನಮ್ಮ ಅಣ್ಣಂಗೆ ನಮ್ಮ ಚಿಕ್ಕಪ್ಪ ಎಲ್ಲ ಮನೆ ಕಡೆ ತುಂಬ ರಿಚ್ ಆಗೇ ಇದ್ದಾರೆ. ಹಾಗಾಗ್ಬಿಟ್ಟು ಕೊಡಿಸ್ತಾರೆ. ಈ ಥರ ನೀವು ಮುಜುಗರ ಪಡ್ಕೋಬೇಡ್ರಿ. ನೀವು ಈಗ ನಮ್ಮ ಮನೇಲಿ ಒಬ್ರು ಅಂದಮೇಲೆ ನಿಮಗೆ ಇದನ್ನೆಲ್ಲ ತಗೊಳ್ಳೋ ಹಕ್ಕಿದೆ. ಅದಕ್ಕೆ ನೀವು ಯಾಕೆ ಈ ರೀತಿ ತಪ್ಪಾಗಿ ತಿಳ್ಕೊಂತೀರಾ ಹೇಳ್ರಿ? ಆದ್ರೂ ಪ್ರೀತಿ, ಈ ತರ ಕೊಡಿಸ್ತಿದ್ದಾರೆ ಅಂತ ಹೇಳಿದಾಗ ನಾವು ನಮ್ಮ ಲಿಮಿಟನ್ನ ಕ್ರಾಸ್ ಮಾಡ್ಬಾರ್ದಲ್ವಾ? ಹಾಗಾಗಿ ಹೇಳ್ದೆ, ನಂಗೆ ಒಂದು ಸಿಂಪಲ್ ಆಗಿ ಏನಾದರೂ ಕೊಡಿಸಿದ್ರೆ ಸಾಕು, ನಂಗೆ ಅದರಲ್ಲೇ ಖುಷಿ. ಏನೇ ಪ್ರೀತಿ, ಅತ್ತೆನ ನಾದಿನ ಏನೋ ತುಂಬಾ ಬಾಯಿ ಮಾತಾಡದಂಗಿದೆ ಅವಾಗ್ಲಿಂದ. ಹೌದು ಚಿಕ್ಕಮ್ಮ, ಅದಕ್ಕೆ ತುಂಬಾ ಒಳ್ಳೆಯರು. ನೋಡಿದ ತಕ್ಷಣ ಕ್ಲೋಸ್ ಆಗಿಬಿಡ್ತಾರೆ. ಇವ್ರ ಜೊತೆ ಇದ್ರೆ ನಂಗೆ ಬೋರೇ ಆಗಲ್ಲ. ಅದಕ್ಕೆ ಜೊತೆ ಹೇಗೆ ಕಾಲ ಹೋಗುತ್ತೆ ಅಂತಾನೆ ಗೊತ್ತಾಗ್ಲಿಲ್ಲ ನೋಡ್ರಿ. ಅದಕ್ಕೆ ನಮ್ಮನ್ನ ನಿನ್ನೆ ಇನ್ನೂ ನೋಡಿರೋದು ಫಸ್ಟ್ ಟೈಮ್. ಆದ್ರೆ ಎಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ ಅಂದ್ರೆ ಏನೇ ಇದ್ರೂ ಶೇರ್ ಮಾಡ್ಕೊಳ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ ನಮ್ಮ ಅದಕ್ಕೆ. ಹೌದು ಕಣೆ. ನಾವೇ ಗಂಗಾ ಬಂದು 2-3 ದಿವಸ ಆದ್ರೂ ಗಂಗಾ ನಮ್ಮ ಮನೇಲಿ ಒಬ್ಳು ಅನ್ನಂಗೆ ಆಗೋಗ್ಬಿಟ್ಟಿದೆ. ಈಗ ಗಂಗನ್ ಬಿಟ್ಟು ನಮಗೂ ಇರಕ್ಕಾಗಲ್ಲ, ಆ ರೀತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ, ನೀವೆಲ್ಲ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ. ನಿಜವಾಗ್ಲೂ ನಾನು ನಮ್ಮ ಮನೇಲಿ ಇಷ್ಟು ಖುಷಿಯಾಗಿದ್ನೋ ಇಲ್ವೋ, ಈಗ ಈ ಮನೆಗೆ ಬಂದು ನನಗೆ ತುಂಬಾನೇ ಖುಷಿ ಆಗ್ತಿದೆ ದೊಡ್ಡಮ್ಮ. ಅಯ್ಯೋ ಹುಚ್ಚುಡ್ಗಿ, ನೀನು ನನ್ನ ಮಗಳಿದ್ದಂಗೆ. ನಮ್ಮ ರಾಜು ಇಷ್ಟಪಟ್ಟಿದ್ದಾನೆ ಅಂದಮೇಲೆ ನೀನು ನಮ್ಮ ಮಗಳ ಥರ, ನೀನು ನಮ್ಮ ಜೊತೆಲಿ ಇನ್ಮೇಲೆ ಒಬ್ಳಾಗಿರ್ತೀಯ. ಅದಕ್ಕೆ ಯಾಕೆ ಈ ರೀತಿ ಎಲ್ಲ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಿದೀಯ ಹೇಳು? ಅಮ್ಮ ಹಾಗಾದ್ರೆ ನೀನು ನಮ್ಮ ಪ್ರೀತಿಯ ಮುದ್ದು ಮಗಳು ದೊಡ್ಡಮ್ಮ. ನೀನು ನನ್ನ ಮಗಳ ತರ ಇರೋ ಮುದ್ದು ಸೊಸೆ. ಅಕ್ಕ ಈಗ ಹೋಗೋಣ ಒಡವೆ ತಗೊಳಕ್ಕೆ, ಇಲ್ಲ ಇನ್ನು ನಿಮ್ಮ ಸೊಸೆನೋ ನಿಮ್ಮ ಮಗಳನ್ನ ಇಬ್ರನ್ನ ಇಲ್ಲೇ ಮುದ್ದು ಮಾಡ್ಕೊಂಡೇ ನಿಂತ್ಕೊಂತೀರಾ?
ಅಯ್ಯೋ ಇಲ್ಲ ಕಣ್ ನಡಿಯೇ ತಗೊಳ್ಳೋಣ. ಅಮ್ಮ ನೋಡ್ದೇನಮ್ಮ, ಇವ್ರ ಮಾತನ್ನೆಲ್ಲ ಕೇಳ್ದೆ ನೀನು? ಎಷ್ಟು ಕಿಲಾಡಿ ಇದನ್ ನೋಡಮ್ಮ ಇಬ್ರು ಅತ್ತೆರು. ಅವಳನ್ನ ನನ್ ಮಗಳು ಅಂತ ಹೇಳ್ತಿದ್ರಲ್ಲಮ್ಮ. ಒಂದ್ ದಿವಸನಾದ್ರೂ ನಂಗೆ ಕರೆದು ನನ್ ಮಗಳು ಅಂತ ಪ್ರೀತಿ ಮಾಡಿದ್ದಾರೆ ನಮ್ಮ ನಂಗೆ? ಅಯ್ಯೋ ಬಿಡ, ಅವರು ಪ್ರೀತಿ ಮಾಡಿದ್ರೇನು ಮಾಡ್ದಲೇ ಇದ್ರೇನು. ಅದಕ್ಕೆ ನಾನು ಹೇಳಿದ್ದು, ನೀನ್ ಹೇಗಾದ್ರೂ ಮಾಡಿ ಆ ರಾಜ್ಯಕ್ಕೆ ಬುಟ್ಟಿಲ್ ಹಾಕೊಂತಿದ್ರೆ ಇಷ್ಟೊತ್ತಿಗೆ ಆ ಗಂಗನ ಸ್ಥಾನದಲ್ಲಿ ನೀನ್ ಇರ್ತಿದ್ದೆ. ಅವಾಗ ಎಲ್ಲ ನಿನ್ನನ್ನೇ ಕೊಂಡಾಡೋರು. ಅದನ್ನ ಬಿಟ್ಟು ಎಲ್ಲದು ಬಿಟ್ಟು ಈಗ ಬಂದು ನಂಗೆ ನೋಡಮ್ಮ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತೀಯ. ನಡಿಯೇ. ಬರೀ ನೀನ್ ನನ್ ಮೇಲೆ ರೇಗಾಡಮ್ಮ, ಬರೀ ನೀನ್ ನನ್ ಮೇಲೆ ರೇಗಾಡು. ಏನಾದ್ರು ಹೇಳಿದ್ರೆ ಸಾಕು ನೀನು ಬರೀ ನನ್ ಮೇಲೆ ರೇಗಾಡ್ತೀಯ. ಅದನ್ ಬಿಟ್ಟು ನೀನೇ ಹೋಗಿ ಮಾವನ ಹತ್ರ ಹೇಳ್ಬೇಕಿತ್ತು, ನಮ್ ಸೌಮ್ಯನ ನಮ್ ರಾಜುಗೆ ಕೊಟ್ಟು ಮದ್ವೆ ಮಾಡ್ಕೊಳ್ರಿ ಅಂತ. ಅಯ್ಯೋ ಹೇಳ್ದೆ ಕಣೆ, ಹೇಳಿದ್ರೆ ಅವ್ರು ಎಲ್ಲಿ ಕೇಳ್ತಾರೆ ಹೇಳು. ಅದಿರ್ಲಿ, ನಮ್ ರಾಜು ಕೇಳ್ಬೇಕಲ್ಲ. ನೋಡು, ತಪ್ಪು ನಿನ್ನಿಂದಾನು ಆಗಿದೆ. ಅದನ್ ಬಿಟ್ಟು ಯಾವಾಗ್ಲೂ ನನ್ ಮೇಲೆ ರೇಗಾಡ್ತೀಯ ಬರೀ. ಸರಿ ನಡಿಯೇ ಹೋಗೋಣ. ಇವೆಲ್ಲ ಮಾತನ್ನ ಮನೆಗೆ ಹೋಗಿ ಮಾತಾಡೋಣ. ಏನೇನ್ ತಂತಿದ್ದಾರೆ ಹೋಗಿ ನೋಡೋಣ, ನಡಿಯೇ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಏನ್ ಬೇಕಿತ್ತು ಹೇಳಿ? ಅದು ನಮ್ಮನೇಲಿ ರಿಸೆಪ್ಷನ್ ಇದೆ ಅಣ್ಣ. ಆ ರಿಸೆಪ್ಷನ್ಗೋಸ್ಕರ ಒಡವೆ ಬೇಕಿತ್ತು. ಹೌದಾ? ಯಾವ ತರದ್ ಬೇಕು? ಸಿಂಪಲ್ ಆಗ್ಬೇಕಾ, ಗ್ರ್ಯಾಂಡ್ ಆಗ್ಬೇಕಾ, ಯಾವ ತರದ್ ಬೇಕು ಅಂತ ಹೇಳ್ರಿ. ನೋಡಮ್ಮ ಪ್ರೀತಿ, ಅದೇನೋ ಮದ್ವೆ ಹುಡುಗಿಗೆ ಹಾಕ್ತಾರಲ್ಲ ಎಲ್ಲ ಸೆಟ್ ಬರುತ್ತಲ್ಲ ಅದ್ರಲ್ಲೇ ಆ ತರದ್ದು ಒಡವೆ ಬೇಕು ಅಂತ ಹೇಳಮ್ಮ. ನೋಡು ಪ್ರೀತಿ, ಇಲ್ಲಿ ಸೊಂಟದವರೆಗೂ ಅದೇನೋ ಹೇಳ್ತಾರಲ್ಲ ಪ್ರೀತಿ, ಈಗ ಹೊಸದಾಗಿ ಟ್ರೆಂಡಿಂಗ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಹೇಳು? ಇವ್ರು ಹೇಳ್ತಿರೋದು ಸರ್, ಬ್ರೈಡಲ್ ಜ್ಯುವೆಲರ್ಸ್ ತೆಗಿರಿ ಎಲ್ಲದು ಅಂತ. ಬ್ರೈಡಲ್ ಜ್ಯುವೆಲರ್ಸಾ? ಬ್ರೈಡಲ್ ಜ್ಯುವೆಲರ್ಸ್ ತೋರಿಸ್ರಿ ಎಲ್ಲ. ಹೌದು ಕಣಮ್ಮ, ಒಂದೊಂದೇ ಡಿಸೈನ್ ತೋರಿಸ್ತೀನಿ, ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ರಿ. ರೋಸಿ, ಅಲ್ಲಿಂದ ಹೋಗಿ ಎಲ್ಲ ಬ್ರೈಡಲ್ ಜ್ಯುವೆಲರ್ಸ್ ತಗೊಂಡ್ಬಂದು ಮೇಡಮ್ ಅವ್ರಿಗೆ ತೋರಿಸು. ಓಕೆ ಸರ್. ನೋಡಿ ಮೇಡಮ್, ಈ ತರ ಬೇಕಾ ಇಲ್ಲ ಇನ್ನು ಗ್ರ್ಯಾಂಡ್ ಆಗ್ಬೇಕಾ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳಿ ಅತ್ತೆ. ನೀವ್ ಯಾವ್ದು ಕೊಡ್ಸಿದ್ರು ನಂಗೆ ಓಕೆನೆ. ಅದಂಗಲ್ಲ ಗಂಗಾ, ನೀನು ಒಂದ್ಸತಿ ನೋಡಿ ಇಷ್ಟಪಡು. ನಿನ್ನ ಇಷ್ಟಿದಾವೆ ತಗೊಳ್ಳೋಣ ಅಂತ ನಾವೆಲ್ಲ ಇಲ್ಲಿಗೆ ಬಂದಿರೋದಲ್ವಾ, ಹಾಗಾಗ್ಬಿಟ್ಟು ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೇಳು, ಅದನ್ನೇ ಕೊಡಿಸ್ತೀವಿ. ಸರ್, ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತೋರಿಸ್ರಿ. ಬೇಡ ಪ್ರೀತಿ, ಗ್ರ್ಯಾಂಡ್ ಆಗಿ ಅಂತ ಹೋದ್ರೆ ಇನ್ನು ರೈಟ್ ಎಲ್ಲ ಕಾಸ್ಟ್ಲಿ ಆಗುತ್ತೆ. ಬೇಡ, ಈ ತರದ್ರಲ್ಲೇ ಸಿಂಪಲ್ ಆಗಿರೋದು ನೋಡು. ಏನಂತೆ ಪ್ರೀತಿ ಮತ್ತೆದು ಅವಾಗ್ಲಿಂದ ಏನೋ ಹೇಳ್ತಾನೆ ಇದಾರಲ್ಲ ನಿನ್ನ ಹತ್ರ? ಅಯ್ಯೋ ಚಿಕ್ಕಮ್ಮ, ಅತ್ತೆ ಇಷ್ಟು ಗ್ರ್ಯಾಂಡ್ ಆಗಿದೆ ಅಂದ್ರೆ ದುಡ್ಡೆಲ್ಲ ಜಾಸ್ತಿ ಆಗುತ್ತೆ, ಬೇಡ ನಂಗೆ ಸಿಂಪಲ್ ಕೊಡಿಸ್ಲಿ ಅಂತ ಹೇಳ್ತಿದ್ದಾರೆ. ದುಡ್ಡು ಎಷ್ಟಾದ್ರೂ ಆಗ್ಲಿ ನೀನ್ ಯಾಕೆ ಹೆದರ್ತಿದ್ಯಾ ಹೇಳು? ನೀನು ನಮ್ಮನೆ ಸೊಸೆ ಅಂದ್ಮೇಲೆ ನಮ್ ತಕ್ಕನಂಗೆ ಮೈ ತುಂಬಾ ಒಡವೆ ಎಲ್ಲ ಹಾಕೊಂಡು ಇರ್ಬೇಕು. ನಾವು ರಿಸೆಪ್ಷನ್ಗೆ ಬಂದು ನೋಡಿದ ಜನ ಏನ್ ಅನ್ಕೊಳ್ಳಲ್ಲ ಹೇಳು? ಇವ್ರು ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾರೆ ಮನೆ ಕಡೆ, ಸೊಸೆಗ್ ನೋಡು ಏನು ಆಗ್ದಲೆ ಹಂಗೆ ರಿಸೆಪ್ಷನ್ ಮಾಡ್ತಿದ್ದಾರೆ ಅಂತ ನಮ್ಮ ಬಗ್ಗೆ ಆಡ್ಕೊಳ್ಳಲ್ವೇನಮ್ಮ? ಅಲ್ಲ, ನಮ್ಮ ಅಂತಸ್ತಿಗೆ ತಕ್ಕಂಗಿರ್ಬೇಕು ತಾನೆ. ಸರಿ ಅತ್ತೆ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ಕೊಡಿಸ್ರಿ, ಅದನ್ನೇ ಹಾಕೊಂತೀನಿ. ನೋಡಮ್ಮ, ಒಂಚೂರು ಬೇರೆ ತೋರ್ಸಮ್ಮ. ಸರಿ ಮೇಡಮ್, ಆಯ್ತು, ಇದನ್ನೆಲ್ಲ ಇಟ್ಟಿರ್ತೀನಿ, ನೋಡ್ತೀನಿ. ನೋಡಿ ಮೇಡಮ್, ನೀವು ಕೇಳಿದ್ರಲ್ಲ, ಈ ಒಂದು ಡಿಸೈನ್ ತುಂಬಾ ಚಾಲ್ತಿಯಲ್ಲಿ ಐತೆ, ನೋಡ್ರಿ ಇದು ಚೆನ್ನಾಗಿದೆಯಾ ಅಂತ. ನೋಡ್ತೀನಿ ಅಕ್ಕ, ನೋಡ್ರಿ ಈ ಡಿಸೈನ್ ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಹೌದು ಕಣೆ ಗಿರ್ಜಾ, ಇದು ಚೆನ್ನಾಗೈತೆ, ಆದ್ರೆ ಇದಕ್ಕೆ ಸೊಂಟು ಡಾಬ್ ಎಲ್ಲ ಬಂದಿಲ್ವಲ್ಲ, ಆ ಸೊಂಟು ಡಾಬು ಎಲ್ಲ ಬರುತ್ತಲ್ಲ ಆ ತರದ್ ನೋಡೋಣ ತಡಿ. ಇದು ತುಂಬಾ ಚೆನ್ನಾಗಿದೆ ಅಲ್ವೇ ಅದಕ್ಕೆ? ಪ್ರೀತಿ, ತುಂಬಾ ಚೆನ್ನಾಗಿದೆ. ನೋಡಿ ಮೇಡಮ್, ಸೊಂಟು ಡಾಬು ಎಲ್ಲ ಬೇಕು ಅಂತ ಹೇಳಿದ್ರಲ್ಲ, ಇದು ಹೇಗಿದೆ ಅಂತ ನೋಡಿ. ಇದು ಹೊಸ ಕಲೆಕ್ಷನ್, ನೆನ್ನೆ ಇನ್ನು ಬಂದಿರೋದು. ಹೌದು ಕಣೆ ಗಿರ್ಜಾ, ಇದು ತುಂಬಾ ಚೆನ್ನಾಗಿದೆ ನೋಡು. ಸೊಂಟು ಡಾಬ್ ಎಲ್ಲ ಬಂದಿದೆ, ತುಂಬಾ ಚೆನ್ನಾಗಿದೆ ಅಪ್ಪ. ಹೇಗಿದೆ ಅಂತ ನಂಗೂ ಅಕ್ಕಂಗೂ ಇದು ತುಂಬಾ ಇಷ್ಟ ಆಯ್ತು ನೋಡು. ವಾವ್, ಎಷ್ಟು ಸಖತ್ತಾಗಿದೆ ಈ ಡಿಸೈನ್. ಅಮ್ಮ ನೋಡಮ್ಮ, ಇಲ್ಲಿ ನಾನು ನಿಂಗೆ ಅವತ್ತಿಂದ ಹೇಳ್ತಿದ್ನಲ್ಲ, ಅಮ್ಮ ನಂಗೆ ಈ ರೀತಿ ಒಡವೆ ಬೇಕು, ಈ ರೀತಿ ಒಡವೆ ತಗೊಳಕ್ ಇಷ್ಟ ಅಂತ. ನೋಡಮ್ಮ, ಈ ತರ ಡಿಸೈನ್ನೇ ಗಂಗನ ಹತ್ರ ಇದೆ ನೋಡು. ಹೌದೇನೆ, ಈ ರೀತಿ ನೀನು ಹೇಳಿದ್ದು ನಂಗೆ ಗೊತ್ತೇ ಆಗ್ಲಿಲ್ಲ ನೋಡು. ಬಾ ಅಲ್ಲಿ ಹೋಗಿ ನೋಡೋಣ. ಗಂಗಾ, ಕೊಡಮ್ಮ ಇಲ್ಲಿ, ಇದು ಡಿಸೈನ್ ನಮ್ಮ ಸೌಮ್ಯಂಗೆ ತುಂಬಾ ಇಷ್ಟ ಆಗಿತ್ತಂತೆ, ಕೊಡು ನೋಡ್ತೀವಿ. ಸರಿ ಅತ್ತೆ, ನೋಡ್ರಿ. ನೋಡೆ ಸೌಮ್ಯ, ಈ ಡಿಸೈನ್ ಏನೋ ಹೇಳಿದ್ದು ಅಂತ ನೋಡು. ಹೌದು ಅಮ್ಮ, ನಾನು ಈ ಡಿಸೈನ್ ನಿಂಗೆ ಅವತ್ತಿಂದ ಹೇಳ್ತಿರೋದು. ನೀನ್ ನೋಡಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ನೆ. ನೋಡು ಈ ಡಿಸೈನ್, ನಂಗಂತೂ ಇದು ತುಂಬಾ ಇಷ್ಟ ಆಯ್ತು. ಇಷ್ಟ ಆದ್ರೆ ಇದನ್ನ ಇಟ್ಕೊಳೆ. ನೀನ್ ಪಾಪ ಯಾವತ್ತಿಂದ ಕೇಳ್ತೀನಿ, ಇದನ್ನ ಇಟ್ಕೋ ಇಟ್ಕೋ. ನಾನು ಎಷ್ಟು ದಿವಸದಿಂದ ಈ ತರ ಒಡವೆ ಬೇಕು ಅಂತ ಹೇಳ್ತಿದ್ದೆ, ಇವತ್ತು ಆ ಗಳಿಗೆ ಕೂಡ್ ಬಂದಿತ್ತೆ ನೋಡಮ್ಮ.
ಅಲ್ಲ ಕಣೆ ಸೌಮ್ಯ, ಈ ಒಡವೆನ ನಾವು ಗಂಗಂಗೆ ಅಂತ ನೋಡ್ತಿದ್ದಿದ್ದು ಅವಳಿಗೆ ರಿಸೆಪ್ಷನ್ಗೆ ಹಾಕೊಳಕ್ಕೆ ಅಂತ ನೋಡ್ತಿದ್ವಿ. ನೀವು ಇದ್ರೆ ಬೇರೆದು ಯಾವ್ದಾದ್ರು ನೋಡಿ, ಈ ಒಡವೆ ನಂಗೆ ತುಂಬಾ ಇಷ್ಟ ಆಗಿದೆ. ಅಲ್ಲ ಅದಕ್ಕೆ ಈ ಒಡವೆನ ಗಂಗಾ ಹಾಕಿದ್ರೇನು ನಮ್ಮ ಸೌಮ್ಯ ಹಾಕಿದ್ರೇನು ಎರಡು ಒಂದೇ ಅಲ್ಲ. ಆ ಹುಡುಗಿ ಅವತ್ತಿಂದ ಇಷ್ಟಪಡ್ತಿದೆ. ಅಂತದ್ರಲ್ಲಿ ನೀವು ಈ ಒಡವೆನ ಗಂಗಂಗ್ ನೋಡಿದೆ ಅಂತ ಹೇಳಿದ್ರೆ ನಮ್ಮ ಮಗಳು ಬೇಜಾರು ಮಾಡ್ಕೊಳಲ್ವಾ? ಅಲ್ಲ ರಾಮಚಂದ್ರಿ, ಈಗ ರಿಸೆಪ್ಷನ್ ಇರೋದು ಗಂಗಂದು ರಾಜ್ಯದಲ್ವಾ, ಹಾಗಾಗ್ಬಿಟ್ಟು ಈ ಒಡವೆನ ಗಂಗಂಗ್ ಕೊಡ್ಸೋಣ ಅಂತಿದ್ವಿ. ನಾವು ಸೌಮ್ಯಂಗೆ ಬೇರೆ ಯಾವ್ದಾದ್ರು ಕೊಡ್ಸೋಣ ಅಂತಿದ್ವಪ್ಪ. ನೋಡಿ ಅದಕ್ಕೆ ನೀವು ಹೇಳದಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ರಿ. ನೋಡ್ರಿ, ನನ್ನ ಮಗಳು ತಾಂಡಿರೋದಕ್ಕೆ ಈಗೆಲ್ಲ ಮಾತಾಡ್ತಿದ್ದೀರಾ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಈಗಲೇ ಇಲ್ಲಿಂದಾನೆ ಹೋಗ್ತೀವಿ. ಬಾರಿ ಸೌಮ್ಯ, ನಾವ್ ಇಲ್ಲಿಂದ ಹೋಗೋಣ. ಆ ಒಡವೆನ್ ಕೊಟ್ಟು ಬಾ. ಇವ್ರ ಸೊಸೆಗೆ ತಾಂಡಿರೋದಂತೆ. ನಿಂಗೆ ನಾನು ಬೇರೆ ಅಂಗಡಿಯಲ್ಲಿ ಹೋಗಿ ಬೇರೆ ಒಡವೆ ಕೊಡಿಸ್ತೀನಿ ಬಾ. ಈ ಅತ್ತೆ ಮತ್ತೆ ಸುಮ್ಮನೆ ಯಾಕೆ ಈ ರೀತಿ ಮಾಡ್ತಾರೋ? ಅವಾಗ್ಮೇಲೆ ನೋಡಿದ್ರೆ ಸೀರೆ ಅಂಗಡಿಲೂ ನಾವು ಗಂಗಾ ಅತ್ತಿಗೆಗೆ ಅಂತ ತೆಗ್ದಿರೋ ಸೀರೆನ ನಂಗೆ ಅದೇ ಬೇಕು ಅಂತ ತಾಂಡೋದ್ಲು. ಈಗ ಒಡವೆ ನೋಡಿದ್ರೆ ಈಗ ಗಂಗಾ ಅತ್ತಿಗೆಗೆ ಅಂತ ತೆಗ್ದಿರೋ ಒಡವೆನು ಇದು ನಂಗೆ ಬೇಕು ಅಂತ ತಾಣ್ತಾಳೆ. ಯಾಕೆ ಈ ರೀತಿ ಮಾಡ್ತಿದ್ದಾಳೆ ಇವಳು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ನೀನು ಆ ಒಡವೆನ ತಂದು ಈ ಕಡೆಗೆ ಬಾರೆ ಸೌಮ್ಯ. ಸರಿ ಅಮ್ಮ, ಆಯ್ತು. ಅಮ್ಮ, ನೀ ಸರಿಯಾಗಿ ನಾಟಕ ಮಾಡಿ ಅಂತೂ ಇಂತೂ ಈ ಒಡವೆನ ನಮ್ಮ ಕೈ ಸೇರಂಗ್ ಮಾಡಿದೆ. ಮತ್ತೆ ನಿಮ್ಮಮ್ಮ ಏನು ಕಮ್ಮಿದವಳು ಅನ್ಕೊಂಡಿದೀಯೇನೆ? ನನ್ನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತೀನಿ ನೋಡು. ಯಾಕಮ್ಮ, ನಿಮ್ಗೆ ಯಾವ ಒಡವೆನೂ ಇಷ್ಟ ಆಗ್ಲಿಲ್ವಾ? ಸರಿ ಕಣಮ್ಮ, ಆಯ್ತು. ನೋಡಮ್ಮ ಜೂಲಿ, ಈಗ ಹೊಸ್ದಾಗ ಬಂದಿದೆಯಲ್ಲ ಡಿಸೈನು, ಇವತ್ತಿನ್ನು ಬೆಳಿಗ್ಗೆ ಬಂತಲ್ಲ, ಆ ಡಿಸೈನಲ್ಲಿ ತೋರಿಸು ಇವರಿಗೆ. ಸರಿ, ಓಕೆ ಸರ್. ನೋಡಿ ಮೇಡಮ್, ಇದು ಹೇಗಿದೆ ಅಂತ. ಇದು ಇನ್ನು ಇವತ್ತು ಬಂದಿರೋದು. ತುಂಬಾ ಚೆನ್ನಾಗಿದೆ ನೋಡ್ರಿ ಡಿಸೈನ್. ನೋಡ್ರಿ ಹೇಗಿದೆ ಅಂತ. ನೋಡಮ್ಮ ಗಂಗಾ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಅತ್ತೆ, ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಯಾಕೋ ಸೊಂಟದ ಡಬ್ಬ ಸ್ವಲ್ಪ ಸಣ್ಣ ತರ ಕಾಣಿಸ್ತಿದೆ. ಇನ್ನೊಂಚೂರು ಬೇರೆ ತೋರಿಸ್ರಿ. ಸರಿ ಮೇಡಮ್, ತರ್ತೀನಿ. ನೋಡಿ ಮೇಡಮ್, ಇದು ತುಂಬಾ ಚೆನ್ನಾಗಿದೆ, ಹೊಸ ಡಿಸೈನ್. ಇನ್ನು ಇದನ್ನ ಯಾರು ಹಾಕೇ ಇಲ್ಲ ಅನ್ಸುತ್ತೆ, ಹೊಸದಾಗಿ ಇವತ್ತು ಬಂದಿರೋದು ನೋಡ್ರಿ. ಹೌದಾ? ಇದು ತುಂಬಾ ಚೆನ್ನಾಗಿದೆ ಕಣಮ್ಮ, ನೋಡ್ತೀನಿ ತಡಿ. ನೋಡಕ್ಕ ಇದು ಹೇಗಿದೆ ಅಂತ ನೋಡು. ನೋಡಮ್ಮ, ಇದು ನಿಂಗೆ ಇಷ್ಟ ಆಯ್ತಾ ಅಂತ. ಇದು ನೋಡೆ, ಇದು ಹೇಗಿದೆ ಅಂತ ಹೇಳೆ. ಹೌದು ಚಿಕ್ಕಮ್ಮ, ಇದು ಸೂಪರ್ ಆಗಿದೆ, ಇದನ್ನೇ ತಗೊಳ್ಳಿ. ನೀನೇನ್ ಹೇಳ್ತೀಯಮ್ಮ ಗಂಗಾ? ನಿಮ್ಗೆ ಇಷ್ಟ ಆದ್ರೆ ನಂಗೂ ಇಷ್ಟ ಆದಳಮ್ಮ. ಸರಿ ಅಣ್ಣ, ನೋಡ್ರಿ ಇದು ಎಷ್ಟಾಗುತ್ತೆ ಅಂತ ಬಿಲ್ ಮಾಡಿಸ್ರಿ. ಸರಿ ಕಣಮ್ಮ, ಯಾವ್ಯಾವ್ದು ಬೇಕೋ ಅಲ್ಲಿ ಕೌಂಟರ್ ಹತ್ರ ತಗೊಂಡ್ ಬರ್ರಿ. ಸರಿ ಕಣಮ್ಮ ಗಂಗಾ, ನಿಂಗೆ ಇದು ಇಷ್ಟ ಆಯ್ತಾ ಇಲ್ವಾ ಈಗ್ಲೇ ಹೇಳು. ತುಂಬಾ ಚೆನ್ನಾಗಿದೆ ದೊಡ್ಡಮ್ಮ, ನಂಗೆ ತುಂಬಾ ಇಷ್ಟ ಆಯ್ತು.